ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ HSTR 2026ರಲ್ಲಿ ನೋಟಿಫಿಕೇಷನ್ ಏನಾಗುತ್ತೆ ಅಂತೇಳಿ ಭಾವಿಸಿದ್ದೀವಿ. ಈ ಒಂದು ನೋಟಿಫಿಕೇಷನ್ ಆತಂದರೆ TET ಅದಕ್ಕೆ ಕಡ್ಡಾಯ ಇದೆಯೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಯೂಟ್ಯೂಬಲ್ಲಿ ನೀವು ಅನೇಕ ವೀಡಿಯೋಗಳನ್ನು ನೋಡಿರ್ತೀರಿ. ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿರ್ತಾರೆ. ನಾನು ಈ ಹಿಂದಿನ ವೀಡಿಯೋದಲ್ಲಿ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದೆ. ಅದಾಗಿಯೂ ಕೂಡ ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ರಿ. ಸೊ ಅದು ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಸೊ ಈ ಒಂದು ವೀಡಿಯೋದಲ್ಲಿ HSTR ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಾನು ನೀಡ್ತೇನೆ. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ವಿಡಿಯೋನ ಪೂರ್ತಿ ನೋಡ್ದೇನೆ ನೀವು ಕಮೆಂಟ್ ಮಾಡಿದರೆ ಅದರಲ್ಲಿ ಅರ್ಥ ಇರೋದಿಲ್ಲ. ಮತ್ತು ವಿಡಿಯೋ ಸ್ಕಿಪ್ ಮಾಡಿಕೊಂಡು ನೀವು ನೋಡ್ತಾ ಹೋದ್ರೂ ಕೂಡ ನಾನು ಏನು ಹೇಳ್ತಾ ಇದ್ದೀನಿ ಅಂತಕ್ಕಂಥ ವಿಚಾರನೂ ಕೂಡ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಆ ಕಾರಣದಿಂದಾಗಿ ಮೊದಲು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಆನಂತರ ನಿಮ್ಮ ಅಭಿಪ್ರಾಯ ಏನಿದೆ ಬೇಕಾದರೆ ತಿಳಿಸಿ, ಅದಕ್ಕೆ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಈ ಒಂದು HSTR ನೋಟಿಫಿಕೇಷನ್ 2026ರಲ್ಲಿ TET ನೋಟಿಫಿಕೇಷನ್ ಆದರೆ TET ಇದೆಯೋ ಇಲ್ವೋ ಈ ವಿಚಾರವನ್ನು ನಾವು ಚರ್ಚೆಯನ್ನು ಮಾಡೋದಾದರೆ ನೋಡಿ, HSTR ಒಟ್ಟಾರೆಯಾಗಿ NCTE ಏನು ಮಾಡಿದೆಪ್ಪ ಅಂತಂದರೆ 9th to 12th ಒಂದು TETಯನ್ನು ಮಾಡಬೇಕಂತೇಳಿ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಅಂದರೆ ಈಗೇನು 9th to 10th ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲಿ ಹೈಸ್ಕೂಲ್ ಸೆಕ್ಷನ್ ಮತ್ತು PU ಸೆಕ್ಷನ್ ಬೇರೆ ಬೇರೆ ಏನಿದೆ, ಹೀಗೆ 1ರಿಂದ 5ನೇ ತರಗತಿಗೆ 1ನೇ ಪೇಪರ್ TET, 6ರಿಂದ 8ನೇ ತರಗತಿಗೆ ಪೇಪರ್ 2 TET ಪರೀಕ್ಷೆಯನ್ನು ಹಾಗೂ TETಯ 3ನೇ ಪತ್ರಿಕೆ 9th to 12thಗೆ ಈ ಒಂದು TET ಎಲಿಜಿಬಿಲಿಟಿ ಎಕ್ಸಾಮನ್ನು ಇಡಬೇಕಂತೇಳಿ NCTE ಈಗಾಗಲೇ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಹಾಗಾದರೆ TET ಸದ್ಯಕ್ಕೆ ಕಡ್ಡಾಯನ ಅಂತ ಅನ್ನೋದಾದರೆ ಕೆಲವು ಸ್ಟೇಟಲ್ಲಿ ಈಗಾಗಲೇ ಕಡ್ಡಾಯ ಆಗಿದೆ. 9th to 12th ನೋಟಿಫಿಕೇಷನ್ ಆದರೆ, ಅಂದರೆ 9th 10th ಹೈಸ್ಕೂಲು PU ಆದರೆ ಈಗ ಆಲ್ರೆಡಿ ಏನಪ್ಪ ಅಂದರೆ ಬಿಹಾರ್ ಅಂತ ರಾಜ್ಯದಲ್ಲಿ ಈಗಾಗಲೇ TETಯನ್ನು ಕಡ್ಡಾಯ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಕೂಡ 9th to 12th ನಾನು ಇಷ್ಟೊತ್ತನೇ ಹೇಳಿದಿಲ್ಲ, ಈ ಒಂದು 9ರಿಂದ 12ನೇ ತರಗತಿಗೆ ಬೋಧಿಸಲು ಸದ್ಯಕ್ಕೆ ಈ ಕ್ಷಣಕ್ಕೆ ಯಾವುದೇ TETಯ ಅಗತ್ಯವಿಲ್ಲ. ಅಂದರೆ ಈ ಕ್ಷಣವೇ HSTR ನೋಟಿಫಿಕೇಷನ್ ಆಯಿತು ಅಂತಂದರೆ ಅದು ಹಳೆ C&R ರೂಲ್ ಪ್ರಕಾರನೇ ನೋಟಿಫಿಕೇಷನ್ ಆಯಿತು ಅಂತಂದರೆ ಈ ಒಂದು HSTR ನೇಮಕಾತಿಗೆ TET ಇಲ್ಲ. ಒಂದು ವೇಳೆ C&R ಏನಾದರೂ ತಿದ್ದುಪಡಿ ಆಯಿತು ಅಂತಂದರೆ C&R ರೂಲನ್ನು ತಿದ್ದುಪಡಿ ಮಾಡಿ 9th to 12thಗೆ TETಯನ್ನು ಕಡ್ಡಾಯ ಮಾಡಿದರು ಅಂತಂದರೆ ಆಗ ನೀವು ಪತ್ರಿಕೆ ಅಂದರೆ ಈ ಒಂದು TETಯ ಪತ್ರಿಕೆ 3ಅನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋಂಥದ್ದು ಕಂಪಲ್ಸರಿ ಆಗುತ್ತೆ. ಅಂದರೆ ನಿಮ್ಗೆ ಆಲ್ರೆಡಿ TET ಪೇಪರ್ 1 ಪೇಪರ್ 2 ಗೊತ್ತಿದೆ. ಈಗ ಈ ಒಂದು 9th to 12thಗೆ ಪತ್ರಿಕೆ 3 ಕಡ್ಡಾಯ ಆಗ್ತಕ್ಕಂಥದ್ದು ಯಾವಾಗ ಹೊಸ C&R ರೂಲ್ ಬಂದರೆ. ಓಕೆ, ಒಂದು ವೇಳೆ ಹೊಸ C&R ರೂಲ್ ಏನಾದರೂ ಮಾಡಲಿಲ್ಲ, ಹಳೆ C&R ರೂಲ್ ಪ್ರಕಾರನೇ ನೇಮಕಾತಿ ಮಾಡ್ಕೊಳ್ಬೇಕಂತೇಳಿ ಸರ್ಕಾರ ಮನಸ್ಸು ಮಾಡಿದರೆ ಆಗ TET ಅವಶ್ಯಕತೆ ಇರೋದಿಲ್ಲ. ಮತ್ತು ಜಸ್ಟ್ BA ಮತ್ತು B.Ed ಆಗಿದ್ರೂ ಕೂಡ ಸಾಕು, ನೀವು TET ಪಾಸ್ ಆಗದೇ ಜಸ್ಟ್ BA B.Ed ಮುಗಿಸ್ಕೊಂಡಿದ್ರು ಕೂಡ ಈ ಒಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮನ್ನು ಬರಿಬಹುದಾಗಿರುತ್ತೆ. ಇನ್ನೊಂದು ವಿಚಾರ ಏನಂತಂದ್ರೆ ಈ C&R ರೂಲ್ ತಿದ್ದುಪಡಿ ಆದಾಗ ಮಾತ್ರ ಇಲ್ಲಿ PG ಸೇರ್ಪಡೆ ಆಗುವಂಥದ್ದು. ಸದ್ಯಕ್ಕೆ ಈ ಕ್ಷಣದ್ದು ನಾವು ಅಷ್ಟೇ ವಿಚಾರ ಮಾಡೋದಾದರೆ ಸದ್ಯಕ್ಕೆ TET ಅಗತ್ಯ ಇಲ್ಲ. ಮತ್ತು C&R ರೂಲ್ ತಿದ್ದುಪಡಿ ಆದಾಗ TET ಬರ್ಬೋದು ಮತ್ತು MA ಕಡ್ಡಾಯ ಆಗ್ಬೋದು. ಅಂದರೆ MA ಅಂದ್ರೇನು, ಈ ಒಂದು BA ಮಾಡಿದಂಥವ್ರಿಗೆ MA, BSc ಮಾಡಿದಂಥವ್ರಿಗೆ MSc, ಹೀಗೆ ನಿಮ್ಮ ಒಂದು PG ಸಬ್ಜೆಕ್ಟ್ ಕಂಪಲ್ಸರಿ ಆಗ್ತಕ್ಕಂಥದ್ದು. ನೋಡಿ, ಎಲ್ಲಿವರೆಗಪ್ಪ ಅಂತಂದರೆ ಈ ಒಂದು 2026 ಡಿಸೆಂಬರ್ 31 ಒಳಗಾಗಿ ಈ ಒಂದು HSTR ಆಗಿರ್ಬೋದು, PU ನೇಮಕಾತಿ ಆಗಿರ್ಬೋದು ನೋಟಿಫಿಕೇಷನ್ ಆಗಬೇಕು. ಅಷ್ಟರೊಳಗಡೆ ಆಯಿತಪ್ಪ ಅಂತಂದರೆ TET ಕಡ್ಡಾಯ ಇಲ್ಲ. ಆದರೆ NCTE ಏನು ಮಾಡಿದೆಪ್ಪ ಅಂತಂದರೆ ಜನವರಿ 1, 2027ರಿಂದ ಅಂದರೆ ಇನ್ನೂ ಒಂದು ವರ್ಷ ಟೈಮ್ ಇದೆ. ಈ ಜನವರಿ 1, 2027 ನಂತರ TET ಕಡ್ಡಾಯ ಆಗುತ್ತೆ. ಆಗ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕಂಪಲ್ಸರಿಯಾಗಿ TETಯನ್ನು ಈ ಒಂದು ಪೇಪರ್ 3ಅನ್ನು ನಡೆಸ್ತವೆ. ಇದು ಸ್ಪಷ್ಟವಾಗಿ ಗೊತ್ತಿರಲಿ. ನೀವು ಹಲವಾರು ಜನ ಏನು ಮಾಡಿದ್ರಿ ಅಂದರೆ ಕೆಲವು ಸ್ಟೇಟಲ್ಲಿ TET ಆಗಿದೆ ಅದು ಇದು ಅಂತ ಹೇಳ್ತಾ ಇದ್ರಿ. ಇಲ್ಲಿ ಏನು ಅಂತಂದರೆ ಇಡೀ ದೇಶಕ್ಕೆ 2027 ಜನವರಿ 1ರಿಂದ ಪೇಪರ್ 3 ಕಡ್ಡಾಯ ಆಗ್ತಕ್ಕಂಥದ್ದು. ಆಗ CTETನಲ್ಲಿ ಕೂಡ ಈಗೇನು CTETನಲ್ಲಿ ನೀವು ಪೇಪರ್ 1 ಮತ್ತು ಪೇಪರ್ 2 ಅಂತೇಳಿ 2 ಪತ್ರಿಕೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ.
ಮುಂದೆ ಏನಾಗುತ್ತೆ ಅಂದರೆ ಅದು ಪೇಪರ್ 3ನೂ ಕೂಡ ಅಲ್ಲಿ ಆ್ಯಡ್ ಆಗುತ್ತೆ. ಅಂದರೆ ಪೇಪರ್ 1, ಪೇಪರ್ 2, ಪೇಪರ್ 3 ನಮ್ಮ ರಾಜ್ಯದಲ್ಲಿ ಅಂದರೆ CTETಗೆ ಈಗ ಸದ್ಯಕ್ಕೆ ಪೇಪರ್ 1 ಮತ್ತು ಪೇಪರ್ 2 ಮಾತ್ರ ಇದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಪೇಪರ್ 1 ಮತ್ತು ಪೇಪರ್ 2 TET ಇರ್ತಕ್ಕಂಥದ್ದು. ಜನವರಿ 1, 2027ರಿಂದ TET ಪೇಪರ್ 3 ಮತ್ತು CTET ಪೇಪರ್ 3 ಕಡ್ಡಾಯ ಆಗುತ್ತೆ. ಆಗ ಜನವರಿ 1, 2027 ನಂತರ ಹೊರಡಿಸ್ತಕ್ಕಂಥ ಈ ಒಂದು HSTR ಮತ್ತು PU ಲೆಕ್ಚರರ್ ನೋಟಿಫಿಕೇಶನ್ ಏನಿದೆ ಅಲ್ಲಿ ಈ ಒಂದು ಪೇಪರ್ 3 ಕಂಪಲ್ಸರಿ ಆಗಬಹುದು. ಅದು ನಮ್ಮ ರಾಜ್ಯ ಸರ್ಕಾರಗಳು ಮಾಡ್ತಕ್ಕಂಥ ನಿಯಮಗಳ ಆಧಾರದ ಮೇಲೆ. ಆ ಕಾರಣದಿಂದಾಗಿ ಬಹುತೇಕ ಯಾಕಂದರೆ 1 ವರ್ಷ ಟೈಮ್ ಇದೆ. ಸೊ ಅಷ್ಟರೊಳಗಡೆ ನೋಟಿಫಿಕೇಶನ್ ಬಹುತೇಕ ಆಗ್ಬೋದು. ಯಾಕಂದರೆ 2022ರಲ್ಲಿ ಅಂದಿನ ಶಿಕ್ಷಣ ಸಚಿವರಾದಂಥ BC ನಾಗೇಶ್ ಸರ್ ಅವಾಗಲೇ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ, ಅಂದರೆ ನೋಟಿಫಿಕೇಷನನ್ನು ಹೊರಡಿಸ್ತೀವಿ ಅಂತ ಹೇಳಿದರು. ಆದರೆ ಕಾಲಾನಂತರದಲ್ಲಿ ಬೇರೆ ಬೇರೆ ಕಾರಣಗಳಿಂದ ನೋಟಿಫಿಕೇಷನ್ ಆಗಿರೋದಿಲ್ಲ. ಅದು ತಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈಗೇನಪ್ಪ ಅಂತಂದರೆ 2022 ಅಂದರೆ 23, 24, 25 ಅಂದರೆ ಒಂದು 3 ವರ್ಷ ಭರ್ತಿಯಾಗಿ ಒಂದು 3 ವರ್ಷ ಕಳೆದಿರ್ತಕ್ಕಂಥದ್ದು. ಅಂದರೆ ನೋಡಿ, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ 2015ರಲ್ಲೇ ಕೊನೆ ಬಾರಿಗೆ ಆಗಿತ್ತು. ಈಗ 10 ವರ್ಷ ಕಂಪ್ಲೀಟ್ ಆಗಿ 11ನೇ ವರ್ಷ ರನ್ನಿಂಗ್ ಇರ್ತಕ್ಕಂಥದ್ದು. ಅಂದರೆ ನೋಟಿಫಿಕೇಷನ್ ಮಾಡ್ತೀವಿ ಅಂತಲೇ BC ನಾಗೇಶ್ ಸರ್ ಹೇಳಿನೇ 3 ವರ್ಷ ಆಯಿತು. ಮತ್ತು ಈ ಹಿಂದಿನ ಒಂದು HSTR ನೋಟಿಫಿಕೇಷನ್ ಆಗಿ 10 ವರ್ಷ ಆಯಿತು. ಸೊ ಆ ಕಾರಣದಿಂದಾಗಿ ಮುಂದೆ ಈ ಎಲ್ಲ CNT ರೂಲ್ ತಿದ್ದುಪಡಿ ಆಗೋದ್ರೊಳಗಡೆ ಒಂದು ವೇಳೆ HSTR ನೋಟಿಫಿಕೇಷನ್ ಅಂತಕ್ಕಂಥದ್ದು TET ಇಲ್ಲದೆ ಆಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಇದೊಂದು ಬಾರಿ ಕಳೆದ CNT ರೂಲ್ ಹೇಗಿತ್ತು, ಹಳೆಯ CNT ರೂಲ್ ಪ್ರಕಾರನೇ TET ಇಲ್ಲದೆ ಮತ್ತೊಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಇದೇನು ಸರ್ಕಾರದ ಆದೇಶ, ಇಲಾಖೆ ಆದೇಶ, ಅಧಿಕೃತ ಮಾಹಿತಿ ಅಂತ ನಾನು ಹೇಳ್ತಾ ಇಲ್ಲ. ಇದು ಕೇವಲ ನನ್ನ ಅಭಿಪ್ರಾಯ. ಒಂದು ವೇಳೆ ಇದೇ ವರ್ಷದ ಡಿಸೆಂಬರ್ 31ರ ಒಳಗಾಗಿ ನೋಟಿಫಿಕೇಷನ್ ಆಯಿತು ಅಂತಂದರೆ TET ಪಾಸ್ ಆಗಿಲ್ಲ ಅಂತೇನು ಕೆಲವರು ಪೇಚಾಡ್ತಾ ಇದ್ರಿ, ನಿಮಗೂ ಕೂಡ ಅವಕಾಶ ಸಿಗ್ಬೋದು. ಒಂದು ವೇಳೆ ಡಿಸೆಂಬರ್ 31ರ ಒಳಗಾಗಿ ನೋಟಿಫಿಕೇಷನ್ ಆಯಿತು ಅಂತಂದರೆ ಅಲ್ಲಿ TET ಅವಶ್ಯಕತೆ ಇರೋದಿಲ್ಲ. ಡಿಸೆಂಬರ್ 31 ದಾಟಿತು, 2027 ಬಂತು ಅಂದರೆ ಅಲ್ಲಿ TET ಕಂಪಲ್ಸರಿ ಆಗುತ್ತೆ. ಒಂದು ವೇಳೆ ಈ ಸರ್ಕಾರನೇ ಒಂದು ವೇಳೆ ಈಗಲೇ TETಯನ್ನು ಕಡ್ಡಾಯ ಮಾಡಬಹುದಾ ಅಂತಂದರೆ ಖಂಡಿತವಾಗಲೂ TETಯನ್ನು ಮಾಡ್ಬೋದು. ಹೇಗಂತಂದರೆ CNT ರೂಲ್ಗಳನ್ನು ತಿದ್ದುಪಡಿ ಮಾಡಿಕೊಂಡು ಪೇಪರ್ 3ಯನ್ನು TETಯನ್ನು ನಡೆಸಿ ನಂತರ HSTR ನೇಮಕಾತಿಯನ್ನು ಮಾಡ್ಕೊಳ್ತೀವಿ. ಅಂದರೆ 9th to 12th ಏನಿದೆ NCT ಪ್ರಕಾರ, ಅದರ ಪ್ರಕಾರ ನಾವು TETಯನ್ನು ನಡೆಸ್ತೀವಿ. ಆನಂತರ HSTR ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಮನಸ್ಸು ಮಾಡಿದ್ರೆ ಆ ರೀತಿ ಮಾಡ್ಬೋದು. ಅದು TET 2027ರ ಜನವರಿ 1ರ ನಂತರನೇ TET ಕಡ್ಡಾಯ ಆಗುತ್ತೆ ಅನ್ನುವಂಥದ್ದು ಸತ್ಯ. ಎಷ್ಟು ಸತ್ಯನೋ ಸರ್ಕಾರ CNT ರೂಲ್ ತಿದ್ದುಪಡಿ ಮಾಡಿಕೊಂಡು ಪೇಪರ್ 3 ನಾವು ಈಗೇನು ಬಿಹಾರದಲ್ಲಿ ಆಲ್ರೆಡಿ ನಡೆಸಿದ್ದಾರೆ, ಆ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ TETಯನ್ನು ನಾವು ಪೇಪರ್ 3 ಮಾಡ್ತೀವಿ ಅಂತ ಸರ್ಕಾರ ನಿಯಮಗಳನ್ನು ತಿದ್ದುಪಡಿ ಮಾಡಿತು ಅಂತಂದರೆ ಸಹಜವಾಗಿ ಅದು ನಾಳೆನೇ ತಿದ್ದುಪಡಿ ಮಾಡಿದ್ರೂ ಅದು ನಾಳೆಯಿಂದನೇ ಅನ್ವಯ ಆಗುತ್ತೆ. ಒಂದು ವೇಳೆ ಏನಾದರೂ ಇಲ್ಲ, ಇದೊಂದು ಬಾರಿ ಅವಕಾಶ ಕೊಡೋಣ, TET ಇಲ್ಲದೆ ನಾವು HSTR ನೋಟಿಫಿಕೇಷನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಬಹುತೇಕ ಎಲ್ಲರಿಗೂ ಕೂಡ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ TET ಇಡೋದರಿಂದ ಒಳ್ಳೆ ಕ್ವಾಲಿಟಿ ಟೀಚರ್ಸ್ ಸಿಗ್ತಾರೆ ಅನ್ನುವಂಥದ್ದು. ಮತ್ತು TET ಇಡೋದರಿಂದ ಒಳ್ಳೆಯದೇ. ಯಾಕಂದರೆ ನೋಡಿ, ಈಗಾಗಲೇ ಶಿಕ್ಷಕರಾಗಿ ನೇಮಕಾತಿ ಹೊಂದಿ ಅನೇಕ ವರ್ಷಗಳಾಗಿರ್ತಕ್ಕಂಥ ಶಿಕ್ಷಕರಿಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ನೀವು ಕೂಡ TETಯನ್ನು ಪಾಸ್ ಆಗಿರಿ. ಯಾಕಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ನೀವೆಲ್ಲ ಟೀಚರ್ಸ್ ಅಪ್ಡೇಟ್ ಇರಬೇಕು. ಆ ಕಾರಣದಿಂದ ನೀವು ಕೂಡ TET ಬರೀರಿ ಅಂತ ಹೇಳಿದರೆ, ಈಗ HSTR ಏನಾದರೂ TET ಇಲ್ಲದೆ ನಡೆದರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಅದೇ ರೀತಿಯಾದಂಥ ವಿಚಾರಗಳು ಬರೋದಕ್ಕಿಂತ ಸುಮ್ಮನೆ ಈ ಒಂದು TET ಪೇಪರ್ 3 ನಡೆಸಿ ಆನಂತರ HSTR ಮಾಡೋದು ಒಳ್ಳೆಯದು. ಒಂದು ವೇಳೆ ಆ ರೀತಿ ಆಗಲಿಲ್ಲ, ಹಳೆ CNT ರೂಲ್ ಪ್ರಕಾರನೇ ಆಯಿತು ಅಂತಂದರೆ TET ಪಾಸ್ ಆಗದಿರುವಂಥ ಅದೆಷ್ಟೋ ಯುವತಿಯರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೂ ಕೂಡ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಎರಡೂ ರೀತಿಯೇ ಇದೆ. ಒಂದು ಈಗ ನೋಡಿ, TET ಮಾಡಬೇಕಂದ್ರೆ ಒಂದು ವರ್ಗ ಬೇಜಾರು ಮಾಡ್ಕೊಳುತ್ತೆ, TET ಮಾಡಬಾರ್ದು ಹಾಗೇ HSTR ನೋಟಿಫಿಕೇಷನ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ವಾಲಿಟಿ ಸಿಗಲ್ಲ. ಹೀಗೆ ಏನು ಹಲವಾರು ವಿಚಾರಗಳು ಅವರವರ ಅಭಿಪ್ರಾಯ, ಅವರವರ ಒಂದು ವಿಚಾರ ಅಭಿವ್ಯಕ್ತಿಗೆ ಸಂಬಂಧಪಟ್ಟಂಗೆ ಬದಲಾವಣೆ ಆಗ್ತಿರುತ್ತೆ. ಒಟ್ಟಾರೆ ಏನೇ ಇರಲಿ, ಇಲ್ಲಿ ನಾವು ಹೇಳೋಂಥದ್ದು ಎಲ್ಲವೂ ಕೂಡ ಊಹೆ ಆಧಾರದ ಮೇಲೆ, ಅಂದರೆ ಕಲ್ಪನೆ ಆಧಾರದ ಮೇಲೇ ಹೇಳ್ಬೋದೇ ವಿನ ಅಧಿಕೃತವಾದಂಥ ಮಾಹಿತಿ ನಾನು ಇದರಲ್ಲಿ ನೀಡಿಲ್ಲ. ಮುಂದೆ ಸರ್ಕಾರಗಳು ತೀರ್ಮಾನವನ್ನು ತೆಗೆದುಕೊಂಡು ಅಲ್ಲಿ ನಿಯಮಗಳನ್ನು ತಿದ್ದುಪಡಿ ಮಾಡಿ TET ನಡೆಸಿ ಆನಂತರ HSTR ನೋಟಿಫಿಕೇಷನ್ ಆಯಿತು ಅಂದರೆ ಆಗ್ಬೋದು. ಅಥವಾ ಹಾಗೇನೇ ನೋಟಿಫಿಕೇಷನ್ ಮಾಡ್ತೀವಿ ಅಂತಂದ್ರೂ ಕೂಡ ಸದ್ಯಕ್ಕೆ ಇರತಕ್ಕಂಥ ಹಳೆ CNT ರೂಲ್ ಪ್ರಕಾರನೂ ಕೂಡ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ನೀವು ಯಾವುದಕ್ಕೂ
ನೀವು ಟಿ ಟಿಗೂ ರೆಡಿ ಇರ್ರಿ, ಮತ್ತು ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಆಯಿತು ಅಂದ್ರೆ ಅದಕ್ಕೂ ಕೂಡ ರೆಡಿ ಇರ್ರಿ. ಯಾಕಂದರೆ ಸಿಲೆಬಸ್ ಅಂತೂ ಸೇಮ್ ಇದೆ. ಎಚ್ ಎಸ್ ಟಿ ಆರ್ ಸಿಲೆಬಸ್ಸು, ಈಗಿರ್ತಕ್ಕಂಥ ಪೇಪರ್ 2 ಸಿಲೆಬಸ್ಸು, ಜಿ ಪಿ ಟಿ ಸಿಲೆಬಸ್ಸು ಇವೆಲ್ಲವೂ ಬಹುತೇಕ ಒಂದು 90% ಸೇಮೇ ಇದೆ. ಈಗ ಪೇಪರ್ 3 ಆಯಿತು ಅಂತಂದ್ರೆ ಅದೇನು ಹೊರೆ ಆಗಲಿಕ್ಕಿಲ್ಲ, ಅದು ಕೂಡ ಸೇಮ್ ಎಚ್ ಎಸ್ ಟಿ ಆರ್ ಈಗ ಆಲ್ರೆಡಿ ನೇಮಕಾತಿಗಾಗಿ ಏನು ಒಂದು ಸಿಲೆಬಸ್ ಇದೆ ಅದೇ ಸಿಲೆಬಸ್ಸೇ ಟಿ ಟಿ ಪೇಪರ್ 3 ಒಂದು ಪೇಪರ್ 3ಗೂ ಕೂಡ ಬಹುತೇಕ ಆ ರೀತಿಯೇ ಒಂದು ಸಿಲೆಬಸ್ ಬರ್ಬೋದು. ಆದರೆ ಅಲ್ಲಿ ಮೆಂಟಲ್ ಅಬಿಲಿಟಿ, ಜಿ ಕೆ ಇಂಥ ಪ್ರಶ್ನೆಗಳು ಟಿ ಇ ಟಿ ಕೇಳಲ್ಲ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಎಚ್ ಎಸ್ ಟಿ ಆರ್ ಜಿ ಕೆ ಪೇಪರ್ ಏನಿರುತ್ತಲ್ಲ ಅಲ್ಲಿ ಮೆಂಟಲ್ ಅಬಿಲಿಟಿ ಆಯಿತು, ಆಮೇಲೆ ಈ ಒಂದು ಕರೆಂಟ್ ಅಫೇರ್ಸ್ ಆಯಿತು, ಮತ್ತು ಸಾಮಾನ್ಯ ಜ್ಞಾನ ಆಯಿತು, ಇಂಥ ಒಂದಷ್ಟು ಪ್ರಶ್ನೆಗಳು ಎಚ್ ಎಸ್ ಟಿ ಆರ್ ಎಕ್ಸಾಮಲ್ಲಿ ಬಂದರೆ ಟಿ ಇ ಟಿಯಲ್ಲಿ ಆ ರೀತಿ ಮೆಂಟಲ್ ಅಬಿಲಿಟಿ ಅವೆಲ್ಲ ಬರೋಲ್ಲ. ಅಲ್ಲಿ ಏನಿದ್ರು ಸೈಕಾಲಜಿ ಸಬ್ಜೆಕ್ಟು, ಕನ್ನಡ, ಇಂಗ್ಲೀಷು ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ. ಇದು ಆಲ್ರೆಡಿ ಎಚ್ ಎಸ್ ಟಿ ಆರಲ್ಲೂ ಇದೆ, ಜಿ ಪಿ ಟಿನಲ್ಲೂ ಇದೆ. ಆ ಕಾರಣದಿಂದಾಗಿ ಟಿ ಇ ಟಿ ಇಟ್ಟರೂ ಕೂಡ ಏನು ಅದರಂಥ ಪ್ರಶ್ನೆ ಇಲ್ಲ. ಓದಿ ನಿಮಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಮತ್ತೆ ಏನಾದರೂ ಮಿಸ್ ಆಗಿದರೆ ಅಥವಾ ನಿಮ್ಗೆ ಇನ್ನೂ ಡೌಟ್ ಏನಾದರೂ ಉಳ್ಕೊಂಡಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.